ಇವತ್ತು ಆಲೂ ಪೂರಿ ಮಾಡತ್ತೀನಿ. ಇಲ್ಲಿ ಆಲೂ ಕುಡ್ತಾ ಇರ್ತೀನಿ, ಹಿಟ್ಟು ಮಾಡ್ಕೋಬೇಕಿನ್ನು ಮಾಡಿಲ್ಲ. ಉಪ್ಪು, ಧನಿಯಾ ಪುಡಿ, ಅರಿಶಿಣ ಪುಡಿ, ಸ್ವಲ್ಪ ಹಿಂಗೆ ಹಾಕ್ತೀನಿ. ಒಂದು ಕಪ್ ಗೋಧಿ ಹಿಟ್ಟು, 2 ಕಪ್ ರವೆ ತೊಗೊಂಡೇನಿ, ಬಾಂಬೆ ರವೆ. ಸ್ವಲ್ಪ ಉಪ್ಪು ಹಾಕ್ತೀನಿ. ರವೆ ಹಾಕಿದ್ರೆ ಫುಲ್ ಕ್ರಿಸ್ಪಿ ಆಗ್ತಾವೆ, ಆಮೇಲೆ ಬಾಯಾಗ ಒಂಥರ ಚಲೋ ಇರ್ತಾವೆ. ಮೈದಾ ಅಂತೂ ಯೂಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡೀನಿ. ಮೊನ್ನೆ ಅಷ್ಟೇ ಶಂಕರಪಾಳೆ ಶಿವನಾಸದಾಗ ಮಾಡಿದ್ದೆ, ಅದಂತೂ ಮೈದಾ ಇರ್ದ ಮಾಡೋಕ್ಕೆ ಬರೋಂಗಿಲ್ಲ. ಆಕೆಗೆ ಭಾಳ ಫೇವ್ರೇಟ್. ನಾ ಒಂದು 4 ತಿಂದೆ. ಇದು ಫುಲ್ ಗೋಧಿ ಹಿಟ್ಲೇನೋ ಮಾಡಿದ್ರು ಒಂಥರ ಚಪಾತಿನ ಕರ್ ತಿಂದಂಗೆ ಆಗ್ತೈತಿ. ಸೊ ರವೆ ಮಾಡಿದ್ರೆ ಕರಮ್ ಒಳ್ಳೆ ಚಲೋ ಟೇಸ್ಟ್ ಇರ್ತೈತಿ. ನಾರ್ಮಲ್ ಚಪಾತಿ ಗತೆನೇ ಆಗ್ತಾವೆ, ಅಂದರೆ ಚಪಾತಿ ಹಿಟ್ಟು ಗತೆನೇ ನಾದಿದ್ರೆ ತಿನ್ನೋಕ್ಕಷ್ಟೇ ಕರಮ್ ಇದು ಇರ್ತೈತಿ. ಮ್ಯಾಲಿನ ಲೇಯರ್ ಚಲೋ ಕ್ರಿಸ್ಪಿ ಇರ್ತೈತಿ. ನಾದು ಒಂದು ಸ್ವಲ್ಪ ನೀರು ಹಿಡ್ಕೊತೈತಿ, ಜಾಸ್ತಿ ನೀರು ಹಿಡ್ಕೊತೈತಿ. ಅದು ಹೆಂಗೆ ಗಟ್ಟಿ ಆಗ್ತೈತಿ, ಹೆಚ್ಚಿಗೆ ನೀರು ಹಾಕೋತ ಹೋಗ್ಬೇಕು. ಆಮೇಲೆ ಚಲೋ ತಂಗಿ ನಾದ್ಕೊಂಡ್ರೆ ಪೂರಿ ಚಲೋ ಆಗ್ತಾವೆ. ನಾದು ಒಂದು ಅರ್ಧ ತಾಸು ನೆನೆ ಇಡಬೇಕು. ನಾ ಇದನ್ನು ನಾದಿಟ್ಟು ಮತ್ತು ಸ್ವಲ್ಪ ಬೇರೆ ಕೆಲಸದ ಅವ್ರು ಮುಗಿಸ್ಕೊಂಡು ಪುರಿ ಮಾಡ್ಕೋತಾನೆ. ಇದು ಆಲೂ ಕುದ್ಮೇಲೆ ಅದ್ರ ಜೋಡಿ ಮಿಕ್ಸ್ ಮಾಡಿ ಪಟ ಈ ಕಡೆ ಪುರಿ ಮಾಡ್ತೀನಿ, ಆ ಕಡೆ ಆಲೂ ಹೋಗ್ತೈತಿ. ಬಿಸಿ ಬಿಸಿ ತಿನ್ನಕ್ಕೆ ಬರ್ತೈತಿ ಎಲ್ಲರೂ. ಆಲೂ ಸ್ಮ್ಯಾಶ್ ಮಾಡಿ ಹಾಕೀನಿ. ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ತೀನಿ ಫಸ್ಟ್.
ನೋಡ್ರಿ ಎಷ್ಟು ಚಲೋ ಡಾಲಿ ತೊಗೊಂಡು ಹೋಗ್ಬಾ ಆಗೈತಿ ಡಾಲು ಶೋಣ ನಿನಗೂ ರೆಡಿ ಆಗೈತೆ ತಗೋ ತೊಡೋಲ್ಲ ಆಕೆ ಕೊಡು ಪಟ್ನ ಕೊಡು ಶೋನಾಗ ಭಾಳ ಇಷ್ಟ ಪೂರಿ ಅಂದರೆ ಭಾಳ ದಿನ ಆಗಿತ್ತು ನಾವು ಪೂರಿ ಮಾಡಿದ್ದೇ ಇಲ್ಲ ಇದು ರವೆ ಇದು ಮಾಡಿದ್ವಿ ಅಂದರೆ ಇದನ್ನು ಜಾಸ್ತಿ ಹಿಡ್ಕೊಳಲ್ಲ ಇದು ಒಂದು ನಿಮಿಷ ಬಿಸಿ ಭಾಳ ಐತೆ ಹುಷಾರು ಹೆಂಗಾಗೈತೆ ಹೇಳ